ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ರಾಗಿ ರೊಟ್ಟಿ ಮಾಡ್ತಾ ಇದ್ದೇನೆ ರಾತ್ರಿಗೆ. ರಾಗಿ ಹಿಟ್ಟು ನೋಡಿ 1 ಕಪ್ ಇಟ್ಕೊಂಡಿದ್ದೇನೆ. ಮತ್ತಿದು ರಾತ್ರಿ ಮಧ್ಯಾಹ್ನ ಮಾಡಿದ್ದು ದಾಲ್ ಇತ್ತು, ಅದನ್ನು ಸ್ವಲ್ಪ ಅರ್ಧ ಕಟ್ಟೋರು ಇಟ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಕಪ್ಪು ಮೊಸರು ಇಟ್ಕೊಂಡಿದ್ದೀನಿ. ಆಮೇಲೆ ಇವಾಗ ಇದರಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಕ್ಯಾರೆಟ್ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 3 ಹಸಿಮೆಣಸು, 1 ಚಿಕ್ಕದ ಈರುಳ್ಳಿ. ಇದನ್ನೆಲ್ಲ ಸೊಪ್ಪು ಮತ್ತು ಈರುಳ್ಳಿ ಮೆಣಸು ನಾನು ಇದರಲ್ಲಿ ಗ್ರೇಟ್ ಮಾಡ್ಕೊಳ್ತೀನಿ ಇವಾಗ. ಆಮೇಲೆ ಮಸಾಲೆನೇ ಸ್ವಲ್ಪ ಇದು ಎಳ್ಳು, ಕೆಂಪು ಮೆಣಸಿನ ಪೌಡ್ರು, ಸ್ವಲ್ಪ ಓಮದ ಕಾಳು, ಆಮೇಲೆ ಉಪ್ಪು, ಹಳದಿ, ಇದನ್ನೆಲ್ಲ ಒಂದೇ ಸಲ ರಾಗಿ ಹಿಟ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ನಾನಿದು ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಮಾಡಿ ತೋರಿಸಿದ್ನಲ್ಲ, ಇದನ್ನೆಲ್ಲ ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ರಾಗಿ ಹಿಟ್ಟು ಹಾಕೊಂಡು ಇದರಲ್ಲಿ 3 ರಾಗಿ ರೊಟ್ಟಿ ಆಗುತ್ತೆ. ದಾಲ್ ಇದು ಮಧ್ಯಾಹ್ನ ಮಾಡಿದ್ದು. ನೀವು ನೈಟಲ್ಲಿ ದಾಲು ಪಲ್ಯ ಏನಾದರೂ ಮಾಡಿದ್ರು ಉಂಟಲ್ಲ, ಉಳಿತಾಯ ಆಗುತ್ತಲ್ಲ, ಅವಾಗ ಬೆಳಗ್ಗೆ ಸಡನ್ನೇ ಏನು ಮಾಡಬೇಕಂತ ಗೊತ್ತಾಗಲ್ಲ. ಆವಾಗ ಪಲ್ಯಗಳೇ ಅಂದರೆ ಇದು ಬೆಂಡೆಕಾಯಿ, ಹಾಗಲಕಾಯಿ, ಬದನೆಕಾಯಿ ಬಿಟ್ಟು ಬೇರೆ ಯಾವ ತರಕಾರಿ ಪಲ್ಯನೂ ನೀವು ಮಾಡಿದ್ರು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇವಾಗ ನಾನು ಇದೆಲ್ಲ ಮಿಕ್ಸ್ ಮಾಡ್ತೀನಿ ಒಂದ್ಸಲ. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಕಿ ಇಷ್ಟು ತುಂಬ ತೆಳ್ಳಾಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಇಲ್ಲಾಂದರೆ ಅದು ರೊಟ್ಟಿ ಒಂಥರ ಗಟ್ಟಿ ಬರುತ್ತೆ. ಇಲ್ಲಾಂದರೆ ತೆಳ್ಳಗಾದರೆ ಅದು ಕಟ್ಟಾಗ್ಬಿಡುತ್ತೆ. ಅಂದರೆ ಏನಾಗುತ್ತೆ ಅಂದರೆ ರೊಟ್ಟಿ ಟರ್ನ್ ಮಾಡುವಾಗ ಚೂರಾಗತ್ತೆ. ಇದು ಬಿಸಿ ತವಾದಲ್ಲಿ ಹಾಕಂಗಿಲ್ಲ, ಯಾಕಂದ್ರೆ ಅದು ತಟ್ಟಲಿಕ್ಕಾಗಲ್ಲ. ಇದು ತಟ್ಟಬೇಕಿದು ರೊಟ್ಟಿ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಅದಕ್ಕೆ ತವಾದಲ್ಲಿ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಇದನ್ನು ಹಿಟ್ಟು ಹಾಕಿ ತಟ್ಟಬೇಕು. ಇವಾಗ ನಾನೊಂದು ತೋರಿಸ್ತೇನೆ. ಈ ಥರ ತಟ್ಕೊಂಡು ಬರಬೇಕು, ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿ ಆಗಿರುತ್ತೆ. ಎಲ್ಲರೂ ಮನೇಲಿ ಮಾಡ್ಬೋದು. ರಾಗಿ ಮುದ್ದೆ ಕೆಲವ್ರು ತಿಂತಾರೆ, ಕೆಲವರು ರಾಗಿ ಮುದ್ದೆ ತಿನ್ನಲ್ಲ. ಕೆಲವ್ರಿಗೆ ರಾಗಿ ತಿನ್ನಬೇಕಂತ ಇರುತ್ತೆ. ಆವಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಧ್ಯದಲ್ಲಿ ಒಂದು ಹಾಲ್ ಮಾಡಿ ಈ ಥರ ಇಟ್ಬಿಡೀನಿ. ಇವಾಗ ಗ್ಯಾಸಲ್ಲಿ ಇಡ್ತೀನಿ. ಇವಾಗ ನಾನು ಇಟ್ಟಿದ್ದೀನಿ ನೋಡಿ, ಇದು ಈ ಥರ ಮುಚ್ಚಿಟ್ಬಿಡೀನಿ. ಸ್ವಲ್ಪ ಒಂದು 15-20 ನಿಮಿಷ ನೋಡಿ ಗೊತ್ತಾಗುತ್ತೆ, ಅದು ಬಿಳಿ ಇರೋದು ಬ್ರೌನ್ ಆಗಿ ಬಂದುಬಿಡುತ್ತೆ. ಆವಾಗ ಉಲ್ಟಾ ಹಾಕಿದರೆ ಆಯಿತು. ಇವಾಗ ನೋಡಿ ಆಗಿದೆ ನೋಡಿ, ಇದನ್ನು ಈ ಥರ ಟರ್ನ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ರಾಗಿ ರೊಟ್ಟಿ ಹಾಕುವಾಗ ಏನು ಮಾಡಬೇಕಂದ್ರೆ, ತವ 2 ಇದ್ರೆ ಆಗುತ್ತೆ, ಇಲ್ಲ ಒಂದೇ ಇದೆ ಅಂದರೆ ನೀವು ಅದು ನೀರಲ್ಲಿ ತಂಡ ಮಾಡಿ ಆಮೇಲೆ ನೀವು ರಾಗಿ ರೊಟ್ಟಿ ಅದನ್ನು ತಟ್ಟಬೇಕೊಳ್ಬೇಕು. ಇಲ್ಲಾಂದರೆ ಬಿಸಿ ಬಿಸಿಯಲ್ಲಿ ಆಗೋದಿಲ್ಲ, ಯಾಕಂದರೆ ಬಿಸಿ ಬಿಸಿ ಅಂದರೆ ಅದು ಹುಡಿ ಆಗಿಬಿಡತ್ತೆ. ಅದಕ್ಕೋಸ್ಕರ ನೀವು ತವನ್ನ ನೀರಲ್ಲಿ ಹಾಕಿ ತೊಳೆದು ತಂಡ ಮಾಡಿನೇ ಆಮೇಲೆ ನೀವು ರಾಗಿ ರೊಟ್ಟಿ ತಟ್ಕೊಳ್ಬೇಕು. 2 ಇದ್ದರೆ ಪರವಾಗಿಲ್ಲ, ಹಿಂಗೆ ಬೇಗ ಆಗಿಬಿಡತ್ತೆ. 1 ಇದ್ದರೆ ಈ ಥರ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾದರೆ ಇದು ಪ್ಲಾಸ್ಟಿಕ್ ಕವರ್ ಚೆನ್ನಾಗಿರೋದಾದರೆ ಅದರಲ್ಲಿ ಫಸ್ಟ್ ತಟ್ಟಿ ಇಟ್ಕೊಂಡು ಆಮೇಲೆ ಅದು ಬಿಸಿ ತವದಲ್ಲಿ ಪಲ್ಟಿ ಹಾಕ್ಬೋದು. ಇವಾಗ ಇದು ನೋಡಿ ಆಗಿದೆ. ಇವಾಗ ಇದನ್ನು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಇವಾಗ ಆಗಿದೆ ನೋಡಿ ರಾಗಿ ರೊಟ್ಟಿ ನಾನು ಮಾಡಿಟ್ಟಿದ್ದೇನೆ. ಇದು ಮೊಸರು ಜೊತೆ ಹಾಕಿ ತಿನ್ಬೋದು, ಇಲ್ಲಾದರೆ ಇದು ಚಟ್ನಿ ಜೊತೆ ಹಾಕಿನೂ ತಿನ್ಬೋದು, ಇಲ್ಲಾದರೆ ಉಪ್ಪಿನಕಾಯಿ ಜೊತೆ ಹಾಕಿ ತಿನ್ಬೋದು. ಮಕ್ಕಳಾದರೆ ಟೊಮೊಟೊ ಸಾಸಲ್ಲಿ ಹಾಕಿನೂ ತಿನ್ಬೋದು, ಚೆನ್ನಾಗಿರುತ್ತೆ ಇದು ಟೇಸ್ಟು. ಎಲ್ಲ ಇದು ತುಂಬ ಇದು ಹೆಲ್ದಿನೇ ಇದು ತಿನ್ನಲಿಕ್ಕೆ. ಯಾರೇ ರಾಗಿ ಇದು ರೊಟ್ಟಿ ತಿನ್ನಲ್ವೋ, ರಾಗಿ ಚಪಾತಿ ತಿನ್ನಲ್ಲ, ಕೆಲವ್ರಿಗೆ ಚಪಾತಿ ಗಟ್ಟಿ ಆಗುತ್ತಂತ ಕೆಲವ್ರು ಚಪಾತಿ ತಿನ್ನಲಿಕ್ಕೆ ಇಷ್ಟಪಡಲ್ಲ, ರಾಗಿ ಮುದ್ದೆ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಆದರೆ ಇದು ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಇದು. ಮಕ್ಕಳಿಗೂ ಇಷ್ಟ ಆಗುತ್ತೆ. ಮನೆಯಲ್ಲೂ ಬೆಳಗ್ಗೆ ನಿಮಗೆ ಬೇಗ ಒಂದು ನಾಸ್ತಾ ಅಂತಲೇ ಇರುತ್ತೆ. ನಾನು ನೈಟಲ್ಲಿ ಮಾಡ್ತೀನಿ ಇದನ್ನು, ಬೆಳಗ್ಗೆ ನಾನು ಮಾಡಲ್ಲ, ಯಾಕಂದರೆ ಬೆಳಗ್ಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅದರಿಂದ ನಾನು ನೈಟಲ್ಲಿ ಮಾಡ್ತೀನಿ. ನೈಟಲ್ಲಿ ಇದು ತಿಂದರೆ ಚೆನ್ನಾಗಿರುತ್ತೆ ಅನ್ನಕ್ಕಿಂತ. ನೀವು ಮನೆಯಲ್ಲಿ ಇದು ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಅಂತೂ ಮಾಡೋದು ಮರಿಬೇಡಿ ಪ್ಲೀಸ್. ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಎಲ್ಲರೂ ಫಾಲೋ ಮಾಡಿ. ಆಮೇಲೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.